Next, create a worksheet importing data from database and calculate sum of all the columns. That is the 13th activity. Create a worksheet importing data from database. So database inda data import to Excel ge ಮಾಡಿಕೊಂಡು Excel worksheet ಗೆ ಅದರಲ್ಲಿ ಆ ಕಾಲಮ್ದು ಕಂಪ್ಲೀಟ್ ಸಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟಾರ್ಟ್ ಬಟನ್ಗೆ ಹೋಗಿ ಈಗಲೇ ಎಕ್ಸೆಲ್ ವರ್ಕ್ಶೀಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಒಂದು DBMS ಸಾಫ್ಟ್ವೇರ್ ಇದೆ. ದಟ್ ಈಸ್ ಮೈಕ್ರೋಸಾಫ್ಟ್ ಆಫೀಸ್ ಆಕ್ಸೆಸ್ 2007 ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಶೀಟ್ ಸಿಗುತ್ತೆ. ಓಪನಿಂಗ್ ಪೇಜ್ ಮೈಕ್ರೋಸಾಫ್ಟ್ ಆಕ್ಸೆಸ್. ಇಲ್ಲಿ ಬ್ಲ್ಯಾಂಕ್ ಡೇಟಾಬೇಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಲ್ಯಾಂಕ್ ಡೇಟಾಬೇಸ್ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ಕ್ರಿಯೇಟ್ ಅಂತ ಕೊಡಿ. ಫೈಲ್ ನೇಮ್ ಅಲ್ಲ, ಆಲ್ರೆಡಿ ಡಿಫಾಲ್ಟ್ ಆಗಿದೆ. ಕ್ರಿಯೇಟ್. ಟೇಬಲ್ ಡಿಸೈನ್ಗೆ ಹೋಗಿ ಫೀಲ್ಡ್ ನೇಮ್ ಇಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಹೋಗಿ. ಸ್ಟೂಡೆಂಟ್ ನೇಮ್ ಇದು ಫಸ್ಟ್ ಫೀಲ್ಡ್ ನೇಮ್. ಡೇಟ್ ಆಫ್ ಬರ್ತ್, ಅಡ್ರೆಸ್, ಫಾದರ್ ನೇಮ್, ಅಪ್ಲಿಕೇಶನ್ ಫೀಸ್, ಅಡ್ಮಿಷನ್ ಫೀಸ್. ರಿಮೆಂಬರ್, ಇದು ಮೈಕ್ರೋಸಾಫ್ಟ್ ಆಕ್ಸೆಸ್ಸು ನಾನು ಯೂಸ್ ಮಾಡ್ತಾ ಇರೋದು. ಇದು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ಆದರೆ ಈ ಆಕ್ಟಿವಿಟಿಗೆ ಇದರಲ್ಲಿ ನಾವು ಡೇಟಾಬೇಸ್ ಕ್ರಿಯೇಟ್ ಮಾಡಿ ಇದನ್ನು ಎಕ್ಸೆಲ್ಗೆ ಇಂಪೋರ್ಟ್ ಮಾಡ್ಕೋಬೇಕು. ಇದು ಡೇಟಾ ಟೈಪ್. ನೇಮ್ ಅಂದರೆ ಆಬ್ವಿಯಸ್ಲಿ ಟೆಕ್ಸ್ಟ್ ಇರುತ್ತೆ. ಡೇಟ್ ಆಫ್ ಬರ್ತು ಡೇಟನ್ನು ಡೇಟಾ ಟೈಪ್ ಇರುತ್ತೆ. ಟೆಕ್ಸ್ಟೇ ಇರಲಿ ಅಡ್ರೆಸ್ಗೆ. ಫಾದರ್ ನೇಮ್ ಇರುತ್ತೆ. ಅಪ್ಲಿಕೇಶನ್ ಫೀಸು ಅಮೌಂಟ್ ಇರೋದ್ರಿಂದ ನಂಬರು, ಫೀಸ್ ಇರೋದ್ರೆಲ್ಲ ನಂಬರೇ ಡೇಟಾ ಟೈಪ್ ಇರುತ್ತೆ. ಸೊ ಇಷ್ಟು ಡಿಸೈನ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಡಿಫಾಲ್ಟಾಗಿ ಟೇಬಲ್ 2 ಅಂತ ಬಂದಿದೆ, ಅಥವಾ ನಾವೇನಾದರೂ ಟೇಬಲ್ ನೇಮ್ ಕೊಟ್ಕೋಬೋದು. ಅದೇ ಇರಲಿ ಟೇಬಲ್ 2. ಓಕೆ ಅಂತ ಕೊಡ್ತೀವಿ. ಪ್ರೈಮರಿ ಕೀ ಈಗ ಮೆನ್ಷನ್ ಮಾಡೋ ಅವಶ್ಯಕತೆ ಏನಿಲ್ಲ, ನೋ ಅಂತ ಕೊಟ್ಟರೆ ಆಗುತ್ತೆ. ಇಲ್ಲಿ ಟೇಬಲ್ 2 ಅಂತ ಡಿಸ್ಪ್ಲೇ ಆಗಿದೆ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ನಾನು ಟೈಪ್ ಮಾಡಿರೋ ಎಲ್ಲ ಕಾಲಮ್ಸು ತಗೊಳುತ್ತೆ. ಡೇಟಾ ಟೈಪ್ ಹಾಕಿರೋ ಪರ್ಪಸ್ ಏನಂತಂದರೆ, ಈಗ ಫಾದರ್ ನೇಮ್ಗೆ ಟೆಕ್ಸ್ಟ್ ಅಂತ ಇದೆ, STU ನೇಮ್ಗೆ ಟೆಕ್ಸ್ಟ್ ಅಂತ ಇದೆ. ನಾನು ಇಲ್ಲಿ ನಂಬರ್ ಕೊಟ್ಟರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದು ಪರ್ಪಸ್. ನೆಕ್ಸ್ಟು ಡೇಟಾ ಫಿಲ್ ಮಾಡ್ತಾ ಹೋಗ್ತೀನಿ. ನಾನು ಮ್ಯಾನ್ಯುಯಲ್ ಹೇಗಿದೆ ಆ ಥರ ಡೇಟಾ ಫಿಲ್ ಮಾಡ್ತಾ ಹೋಗ್ತೀನಿ. ಡೇಟ್ ಆಫ್ ಬರ್ತು, ಅಡ್ರೆಸ್, ಫಾದರ್ ನೇಮ್, ಅಪ್ಲಿಕೇಶನ್ ಫೀಸು, ಅಡ್ಮಿಷನ್ ಫೀಸು, ದಿಸ್ ಇಸ್ ಎಕ್ಸಾಮ್ ಫೀಸ್. ನೆಕ್ಸ್ಟ್ ಕ್ಯಾಂಡಿಡೇಟು ಮತ್ತು ಅವ್ರದ್ದು ಡೇಟ್ ಆಫ್ ಬರ್ತು, ಇಲ್ಲಿ 10 ಮೆಂಬರ್ಸ್ಗೆ ಇದೆ. ನಾನೊಂದು 3 ಮೆಂಬರ್ಸ್ಗೆ ನಿಮಗೆ ರಿವಿಷನ್ ಕ್ವಿಕ್ ರಿವಿಷನ್ ಆಗಲಿ ಅಂತ ತೋರಿಸ್ಬಿಡ್ತೀನಿ.
ಪ್ರಾಕ್ಟೀಸ್ ಕೆಲವ್ರು ಮಾಡಿದ್ದೀರಾ, ಬಟ್ ಕೆಲವ್ರಿಗೆ ಮಿಸ್ಸಿಂಗ್ ಆಗಿತ್ತಿದು. ಎಕ್ಸಾಮ್ ಫೀಸ್ ಇದಿಷ್ಟು ಒಂದು 3 ಮೆಂಬರ್ಸ್ಗಷ್ಟೇ ಟೈಪ್ ಮಾಡಿದ್ದೀನಿ. ನೀವು ಎಕ್ಸಾಮಲ್ಲಿ ಒಂದು 10 ಮೆಂಬರ್ಸ್ಗೆ ಡೇಟಾ ಫಿಲ್ ಮಾಡ್ಕೊಳ್ಳಿ. ಸೇವ್ ಮಾಡ್ತೀನಿ. ಇಲ್ಲಿ ಡಿಫಾಲ್ಟಾಗಿ ಡೇಟಾಬೇಸ್ 14 ಅಂತ ಬಂದಿದೆ. ನಾನು ಬ್ಲ್ಯಾಂಕ್ ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕಾದ್ರೆ ಇದು ನೇಮ್ ಬಂದಿತ್ತು. ಇದನ್ನು ರೀಪ್ಲೇಸ್ ಮಾಡ್ಕೋಬೋದು. ಇದರಿಂದ ಕ್ಲೋಸ್ ಮಾಡ್ತೀನಿ. ಈಗ ಡೇಟಾಬೇಸ್ ಕ್ರಿಯೇಟ್ ಆಗಿದೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡ್ತೀನಿ. ಇದರಲ್ಲಿ ಡೇಟಾ ಟ್ಯಾಬ್ ಫ್ರಮ್ ಆಕ್ಸೆಸ್, ನಾವು ಆಕ್ಸೆಸ್ಸಲ್ಲಿ ನಮ್ಮ ಡೇಟಾಬೇಸ್ ಇರೋದು, ಅದರದ್ದು ನೇಮು ಡೇಟಾಬೇಸ್ 14. ಈ ಬಾಕ್ಸ್ ಬಂದುಬಿಡುತ್ತೆ. ಡೇಟಾ ಟ್ಯಾಬ್ಗೆ ಹೋಗಿ ಫ್ರಮ್ ಆಕ್ಸೆಸ್ ಕೊಟ್ಟರೆ ಡೇಟಾಬೇಸ್ 14 ಓಪನ್. ಇಂಪೋರ್ಟ್ ಡೇಟಾ ಬಾಕ್ಸ್ ಬರುತ್ತೆ. ಏನು ಇಂಪೋರ್ಟ್ ಮಾಡ್ಕೋಬೇಕು, ವೆದರ್ ಇಟ್ಸ್ ಎ ಪಿವೋಟ್ ಟೇಬಲ್ ಆರ್ ನಾರ್ಮಲ್ ಟೇಬಲ್ ಇಂಟು ಎಕ್ಸಿಸ್ಟಿಂಗ್ ವರ್ಕ್ಶೀಟ್. ಎಲ್ಲಿಂದ ಇಂಪೋರ್ಟ್ ಮಾಡಿಕೊಂಡು ವೇರ್ ಶುಡ್ ಐ ಪುಟ್ ದಿ ಡೇಟಾ ಅಂತ ಕೇಳ್ತಿದೆ. ಇದು ಡಿಫಾಲ್ಟಾಗಿ ಚೂಸ್ ಆಗಿದೆ. ರೇಡಿಯೋ ಬಟನ್ಸು, ಟೇಬಲ್, ವರ್ಕ್ಬುಕ್ಕಿಂದ ಟೇಬಲ್, ಡೇಟಾಬೇಸಿಂದ ತಗೊಂಡು ವರ್ಕ್ಶೀಟ್ ಮೇಲೆ ಹಾಕಬೇಕು ಅಂತ ಜಸ್ಟ್ ಓಕೆ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಇಂಪೋರ್ಟ್ ಆಯಿತು. ನಾನು MS ಆಕ್ಸೆಸ್ಸಲ್ಲಿ ಡೇಟಾಬೇಸ್ ಕ್ರಿಯೇಟ್ ಮಾಡಿಕೊಂಡಿದ್ದು ಇಲ್ಲಿಗೆ ಇಂಪೋರ್ಟ್ ಆಗಿದೆ. ಸೊ ಈಗ ಏನು ಮಾಡಬೇಕು, ಕ್ಯಾಲ್ಕುಲೇಟ್ ಆಲ್ ದಿ ಕಾಲಮ್ ವ್ಯಾಲ್ಯೂಸ್. ಡೇಟಾ ಇಂಪೋರ್ಟ್ ಮಾಡಿಕೊಂಡು ಹಿಂದೆ ಪ್ರೀವಿಯಸ್ ಆಕ್ಟಿವಿಟೀಸಲ್ಲೆಲ್ಲ ಎಂಪ್ಲಾಯಿ ಸ್ಯಾಲ್ರಿ ಅದರಲ್ಲೆಲ್ಲ ಡೇಟಾ ಎಂಟ್ರಿ ಮಾಡಿಕೊಂಡು ಟೈಪ್ ಮಾಡಿಕೊಂಡು ನಾವು ಫಾರ್ಮುಲಾಸ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಇಲ್ಲಿ ಇಂಪೋರ್ಟಿಂಗ್ ಮಾಡ್ಕೋತಾ ಇದ್ದೀವಿ ಫ್ರಮ್ ಒನ್ ಅಪ್ಲಿಕೇಶನ್ ಟು ಎನದರ್. ಸೊ ನಮಗೆ ಫಾರ್ಮುಲಾಸಲ್ಲಿ ಆಟೋ ಸಮ್ ಆಪ್ಷನ್ ಇರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋ ಸಮ್ ಅಂದರೆ ಆಟೋಮೆಟಿಕ್ ಸಮ್, ಇದು ಆಟೋಮೆಟಿಕ್ ಆಗಿ 300 ಅಂತ ಕ್ಯಾಲ್ಕುಲೇಟ್ ಆಯ್ತು. ನಾನು ಫಾರ್ಮುಲಾ ಏನೂ ಹಾಕಿಲ್ಲ, ಸಮ್ ಫಂಕ್ಷನ್ ಅಂತ ಯೂಸೇ ಮಾಡಿಲ್ಲ. ಆಟೋಮೆಟಿಕ್ ಆಗಿ ಜಸ್ಟ್ ಕ್ಲಿಕ್ ಮಾಡಿದೆ, ಅದಕ್ಕೆ ಆಟೋ ಸಮ್ ಅಂತ ಹೇಳೋದು. ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಯಿತು. ಇದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ಅಗೈನ್ ಸೇಮ್ ಥಿಂಗ್. ಇದು ಅಷ್ಟೇ. ಇಲ್ಲೇ ಒಂದು ಚಿಕ್ಕ ಆರೋ ಬಟನ್ ಬರ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಿದೆ, ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗುತ್ತೆ. ಇಷ್ಟೇ ಇದು ಸಿಂಪಲ್ ಆಕ್ಟಿವಿಟಿ. ಇಂಪೋರ್ಟಿಂಗು ಡೇಟಾ ಬೇಸ್, MS ಆಕ್ಸೆಸ್ ಡೇಟಾ ಬೇಸಲ್ಲಿ ನೀವು ಟೇಬಲ್ ಕ್ರಿಯೇಷನ್ನು ಪ್ರಾಪರಾಗಿ ಕಲಿತ್ಕೋಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು.